ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವರ ದುರ್ಬಳಕೆಗೆ ಕಾರಣವಾಗ್ತಾ ಇದೆ. ಕಂಡ ಅಕೌಂಟ್ಗಳಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ, ಕಮೆಂಟ್ಗಳನ್ನು ಹಾಕೋದು. ಇಂಥದ್ದೇ ಪ್ರಕರಣ ನಡೆದಿದೆ. ನಟ ಸಂಜು ಬಸಯ್ಯ ಪತ್ನಿಗೆ ಅಶ್ಲೀಲವಾಗಿ ಯುವಕನೊಬ್ಬ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಇನ್ಸ್ಟಾಗ್ರಾಮ್ನಲ್ಲಿ ವಿಜಯನಗರ ಮೂಲದ ಯುವಕ ಮೆಸೇಜ್ಗಳನ್ನು ಪರ್ಸನಲ್ ಆಗಿ ಆಕೆ ಅಕೌಂಟ್ಗಳಿಗೆ ಕಳಿಸ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದವನಿಗೆ ನಟ ಬುದ್ಧಿವಾದವನ್ನ ಹೇಳಿದ್ದಾನೆ. ಇಂತಹ ಪ್ರಕರಣಗಳನ್ನು ನಾವು ಗಮನಿಸಿದ್ದೀವಿ. ಅದೆಷ್ಟೋ ಸಲ ಕೆಲವರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ, ಹೋಗ್ಲಿ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಇನ್ನು ಕೆಲವರು ಪೊಲೀಸರು ಗಮನಕ್ಕೆ ತರ್ತಾರೆ. ರೇಣುಕಾಸ್ವಾಮಿ ಪ್ರಕರಣವನ್ನ ನಾವಿಲ್ಲಿ ಒಂದು ನಿದರ್ಶನವಾಗಿ ತಗೊಳ್ಬೋದು. ಅಂದ್ರೆ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಎಂತಹ ಸ್ಟಾರ್ ನಟನಾದ್ರೂ ಕೂಡ ಕುಣಿಕೆಯಲ್ಲಿ ಬೀಳಬೇಕಾಗುತ್ತೆ. ಈಗಲೂ ಕೂಡ ದರ್ಶನ್ ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ಸಂಜು ಬಸಯ್ಯ ಏನ್ ಮಾಡಿದ್ದಾರೆ, ಪತ್ನಿ ತಮ್ಮ ಗಮನಕ್ಕೆ ತಂದ ತಕ್ಷಣ ಈ ವಿಷಯವನ್ನ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ನೋಡಿ, ಈ ತರ ಒಬ್ಬ ಯುವಕ ಇಂಥ ಅಕೌಂಟ್ರಿಂದ ನನ್ನ ಹೆಂಡತಿಗೆ ಕೆಟ್ಟದಾಗಿ ಫೋಟೋಗಳನ್ನು ಕಳಿಸ್ತಾ ಇದ್ದಾನೆ, ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾನೆ ಅಂತೇಳಿ ಬೆಳಗಾವಿಯ ಬೈಲಹೊಂಗಲ ಠಾಣೆಯಲ್ಲಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಆಮೇಲೆ ಯುವಕನನ್ನ ಕರೆಸಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಬುದ್ಧಿ ಮಾತನ್ನ ಹೇಳಿದ್ದಾರೆ. ಇವರು ನನ್ನ ಧರ್ಮಪತ್ನಿ ಅಂದರೆ ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು 3-4 ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸ್ನಲ್ ಐ ಡಿಗೆ ಇವರು ಹಾಕಿರುತ್ತಾರೆ. ಆ ಒಂದು ಪರ್ಸ್ನಲ್ ಐ ಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಹೊಂಗಲ ವ್ಯಾಪ್ತಿ ಸಂಬಂಧಪಟ್ಟ ಬೈಲಹೊಂಗಲ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಸಾಹೇಬರಾಗಲಿ PSI ಸಾಹೇಬರು ಆಮೇಲೆ ಎಲ್ಲ ಸಾಹೇಬರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟದ ಕಮೆಂಟ್ಸ್ ಏನು ಪೋಸ್ಟಲ್ಲಿ ಹಾಕ್ತಿರೋ ಅಥವಾ ಪರ್ಸ್ನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನು ಓದ್ತಾ ಇರ್ತೀವಿ, ನಾವು ಅದನ್ನು ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಯಾಕಪ್ಪ ಅಂತಂದ್ರೆ ಬಿಟ್ಟಾರ ಪಾಡಪ್ಪ ಅಂತೇಳಿ ಕೆಟ್ಟ ಕಮೆಂಟ್ಸ್ಗಳು ನೋಡಿದವರು ಬಿಟ್ಟಾರ ಬಿಡು, ಅದನ್ನೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವನಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡೇ ಮಾಡ್ತೀವಿ. ಯಾಕಪ್ಪ ಇದ್ರ ಬಗ್ಗೆ ನಾವು ಇಟ್ಟು ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಇನ್ಮೇಲೆ ತಲೆ ಕೆಡಿಸ್ಕೋಬೇಕಾಗತ್ತೆ. ಯಾಕೆ ನಮಗೂ ಲೈಫ್ ಇದೆ, ನಮಗೂ ಜೀವನ ಇರುತ್ತೆ, ನಾವು ಸೋಷಿಯಲ್ ಮೀಡಿಯಾದಾಗ ಬೆಳೆಯವರಿದ್ದೀವಿ, ಸೋಷಿಯಲ್ ಮೀಡಿಯಾದಾಗ ನಮ್ಮ ಜೀವನ ಆಗುತ್ತೆ. ಹೀಗಾಗಿ ನೀವು ಅರಿವಿಟ್ಕೊಂಡು ನೀವು ಮೆಸೇಜ್ಗಳನ್ನ ಮಾಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ. ನಿಮ್ಮ ಅಕ್ಕ ತಂಗಿಯರಾಗಲಿ ನಮ್ಮ ಮನೋಜ್ ಅಂತ, ನಮ್ಮೂರು ಬಂದು ಕಂಚಿಕೆರೆ, ವಿಜಯನಗರ ಡಿಸ್ಟಿಕ್, ಹರಪನಹಳ್ಳಿ ತಾಲೂಕು. ನಾನು ಭಾಳ ದಿವಸದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ. ಮೊನ್ನೆ ಹಿಂಗೆ ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕೆಟ್ಟ ಕಮೆಂಟ್ಸು ಕೆಟ್ಟ ವಿಡಿಯೋ ಹಾಕಿದ್ದೆ. ಅದರಿಂದ ಅವ್ರು ಬೇಸತ್ತು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದರಿಂದ ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ. ಅದರಿಂದ ನಾನು ಮಾಡಿದ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಯಾರು ಮಾಡಬಾರ್ದು ಎಂದು ಹೇಳಿ ನನ್ನಿಂದ ಅವ್ರಿಗೆ ಕ್ಷಮೆ ಯಾಚಿಸಿ ಈ ಥರ ಇನ್ಯಾರು ಮಾಡಬಾರ್ದು ಅಂತ ಹೇಳಿ ನನ್ನ ಹೆಸರು HP ಮನೋಜ್ ಅಂತ, ನಮ್ಮೂರು ಬಂದು ಕಂಚಿ. ಈ ಪ್ರಕರಣ ಏನಾಯ್ತು, ಆ ಯುವಕ ಯಾರು, ಏನು ಎತ್ತ, ಏನು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ, ಈ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋದಕ್ಕೆ ಸಂಜು ಬಸಯ್ಯ ನಟನೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜು ಬಸಯ್ಯ ಅವರೇ, ಈ ಪ್ರಕರಣವನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಈ ತರ ಮೆಸೇಜ್ಗಳೆಲ್ಲ ಬಂದಾಗ ಸಾಯಿಲ್ ಬಿಟ್ಬಿಡೋಣ ಅಂತ ಅಂತಾರೆ. ಇನ್ನು ಕೆಲವರು ಪೊಲೀಸರು ಗಮನಕ್ಕೆ ತಂದ್ರೆ ಮತ್ತೆ ನಾಳೆ ಸ್ಟೇಷನ್ಗೆಲ್ಲ ಹೋಗ್ಬೇಕಾಗುತ್ತೇನೋ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ರೇಣುಕಾಸ್ವಾಮಿ ಅಂತ ಪ್ರಕರಣವನ್ನು ನಾವು ನೋಡಿದೀವಿ, ದರ್ಶನ್ಗೆ ಏನ್ ಪರಿಸ್ಥಿತಿ ಬಂತು ಅಂತ. ಸೊ ನಿಮ್ಮ ಪತ್ನಿಗೆ ಯಾವಾಗ ಈ ಹುಡುಗ ಮೆಸೇಜ್ಗಳನ್ನ ಮಾಡ್ತಾ ಇದ್ನಂತೆ, ಮತ್ತೆ ಯಾವ ಸಂದರ್ಭದಲ್ಲಿ ನಾವು ಪೊಲೀಸರು ಗಮನಕ್ಕೆ ತರಬೇಕು ಅಂತ ನೀವು ನಿರ್ಧಾರ ಮಾಡಿದ್ರಿ? ಮೆಸೇಜ್ ಮಾಡಿದ್ದು ಮಾರ್ನಿಂಗ್ ದಿವಸ ಅಂದ್ರೆ ಬೆಳಿಗ್ಗೆ ಮೆಸೇಜ್ ಮಾಡಿದ್ದ. ಸಾಯಂಕಾಲ 4:15 ಮಟನು ಮೆಸೇಜ್ ಮಾಡ್ತಾನೆ ಇದ್ದ. 4:30-5 ಗಂಟೆಗೆ ಹೋಗಿ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ನಮ್ಮ CPI ಸಾಹೇಬ್ರಿಗೆ ಭೇಟಿ ಆದಾಗ ಅವ್ರ ತಕ್ಷಣ ಅವರು ಅದನ್ನ ತನಿಖೆ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಅವ್ರ ಸಂಬಂಧಪಟ್ಟ ಸಿಬ್ಬಂದಿ ಅವ್ರನ್ನ ಅಲ್ಲಿ ಅವರ ತಾಲೂಕಿಗೆ ಸಂಬಂಧಪಟ್ಟ ಸ್ಟೇಷನ್ಗೆ ಫೋನ್ ಮಾಡಿ ಅವ್ರಿಗೆ ಅವರ ತನಿಖೆ ಅವ್ರಿಗೆ ಅವ್ರ ಇನ್ಫಾರ್ಮೇಶನ್ ಮಾಡಿಕೊಂಡು ಅವ್ರ ಹುಡುಗ ಕರ್ಕೊಂಡ್ ಬಂದಿದ್ವಿ ಮೇಡಮ್. ಅಂದ್ರೆ ಒಂದೇ ದಿವಸದಲ್ಲಿ ಕಂಟಿನ್ಯೂಸ್ ಆಗಿ ಆತ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಈ ಕಡೆ ನಾನು ರಿಪ್ಲೈ ಹೋಯ್ತಾ, ಯಾರು ನೀನು, ಯಾಕೆ ಹಿಂಗ್ ಮೆಸೇಜ್ ಮಾಡ್ತಿದ್ಯಾ ಅಂತ ಏನಾದ್ರು ಕೇಳಿದ್ರ? ನಾನೇ ಮೇಡಮ್, ನಮ್ಮ ವೈಫ್ ID ಕೂಡ ನಾನೇ ಮೇಂಟೈನ್ ಮಾಡ್ತಾ ಇರ್ತೀನಿ. ನಮ್ಮ ಮೊಬೈಲ್ ಅಲ್ಲೇ ಲಾಗಿನ್ ಇರುತ್ತೆ. ಯಾಕಂದ್ರೆ ಇಬ್ಬರದು ಪರ್ಸನಲ್ ID ಅಂತ ಯಾವ್ದಿಲ್ಲ, ನಮ್ದು ಪಬ್ಲಿಷ್ ID ಆಗಿರೋದ್ರಿಂದ ನಾವು ಇಬ್ಬರು ಮೇಂಟೈನ್ ಮಾಡ್ತಾ ಇರ್ತೀವಿ. ಅವ್ರ ID ನಾನೇ ಮೇಂಟೈನ್ ಮಾಡ್ತಾ ಇರ್ತೀನಿ. ಅವ್ನ ಮೆಸೇಜ್ ಬಂದ ತಕ್ಷಣ ನಾನೇ ರಿಪ್ಲೈ ಮಾಡಿದೆ. ನಮ್ಮ ವೈಫ್ ತರಾನೇ ನಾನು ರಿಪ್ಲೈ ಮಾಡಿದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಮ್ಮ ವೈಫ್ ತರ ನಾನೇ ರಿಪ್ಲೈ ಮಾಡಿದೀನಿ ಏನು ಎಂತ ಅದಕ್ಕೆ ಏನು ಅಂತ. ಅಂದ್ರೆ ಯಾವ ಉದ್ದೇಶದಿಂದ ಆತ ಮೆಸೇಜ್ ಮಾಡಿದೀನಿ ಅಂತ ಹೇಳ್ದ ನಿಮ್ಮನ್ನ ಭೇಟಿ ಆದಂತ ಸಂದರ್ಭದಲ್ಲಿ, ಸಾರಿ ಕೇಳುವಾಗ? ಗೊತ್ತಿಲ್ಲ ಮೇಡಮ್, ಯಾವ ಉದ್ದೇಶ ಇಟ್ಕೊಂಡು ಮೆಸೇಜ್
ಈಗ ಈಗ ತುಂಬಿಲ್ಲ ಅವನಿಗೆ ತುಂಬಿಸೋದು ಬಾಳ ಮಾಡಿ ಓಕೆ ಅಂದ್ರೆ PUC ಲಾಸ್ಟ್ ಇಯರ್ ಎಂಡ್ ಆಗಿದೆ. ಓಕೆ, ಈಗ FIR ಏನಾಗಿಲ್ಲ, ಜಸ್ಟ್ ನೀವು ಪೊಲೀಸರು ಗಮನಕ್ಕೆ ತಂದಿದ್ರಾ, ಕಂಪ್ಲೇಂಟ್ ಕೊಟ್ಟಿದ್ರಾ, ಏನಾಯ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕತೆ? ಇಲ್ಲ, ನಾನು ಹೋಗಿ ಸಣ್ಣ ಲೆಟರ್ ಬರೆದು ಕೊಟ್ಟೆ ಸರ್ಗೆ. ಹಾ. ಈ ತರ ನನ್ನ ವೈಫ್ ಐಡಿಗೆ ಹಿಂಗೆ ಮೆಸೇಜ್ ಬರ್ತಾ ಇದೆ, ಇದಕ್ಕೆ ತಕ್ಷಣ ತಾವು ತಗೋಬೇಕು ಸರ್, ತಕ್ಷಣ ಇದನ್ ಮಾಡ್ಕೋಬೇಕು ಸರ್, ಎನ್ಕ್ವೈರಿ ಮಾಡ್ಬೇಕು ಸರ್ ಅಂತ ಒಂದು ಲೆಟರ್ ಕೊಟ್ಟೆ. ಆ ಲೆಟರ್ ಮುಖಾಂತರ ಅವರು ಗೌರವಿಸಿ ಅವ್ರ ಹುಡುಗನ ತನಿಖೆ ಕರೆಸಿ ಮಾಡಿದ್ರು. ನಾವು FIR ಏನ್ ಮಾಡಕ್ ಹೋಗಿಲ್ಲ ಮೇಡಮ್, ಮಾಡಬಾರ್ದು ಅಂತಾನೆ ಆ ತರ ಮಾಡಿದ್ದು. FIR ಮಾಡಿದ್ರೆ ಇನ್ನು ಒಳಗ್ ಹೋಗ್ಬಿಡ್ತಿದ್ದ. ಆತ ಸಾರಿ ಕೇಳಿದ ವಿಡಿಯೋ ನಾವು ನೋಡಿದ್ವಿ, ಒಪ್ಕೊಂಡಿದ್ದಾನೆ, ಅಶ್ಲೀಲವಾಗಿ ಫೋಟೋಸ್ಗಳನ್ನ ಕಳಿಸಿದ್ದೆ, ಮೆಸೇಜ್ಗಳನ್ನ ಕಳಿಸಿದ್ದೆ, ಸಾರಿ ಇನ್ ಮುಂದೆ ಹಂಗೆ ಮಾಡಲ್ಲ ಅಂತ. ಅಂದ್ರೆ ಈ ತರದ ಮೆಂಟಾಲಿಟಿ ಅವ್ರಿಗೆ ಏನ್ ಹೇಳ ಬಯಸ್ತೀರಾ? ಯಾಕಂದ್ರೆ ಇವಾಗ ಎಲ್ಲರ ಹತ್ರನೂ ಮೊಬೈಲ್ ಇದೆ, ಯಾರ ಅಕೌಂಟ್ ಬೇಕಾದ್ರೂ ನಾವು ಈಸಿಲಿ ಆಕ್ಸೆಸಿಬಲ್ ಮಾಡ್ಬಿಡ್ಬೋದು, ರೀಚ್ ಮಾಡ್ಬಿಡ್ಬೋದು, ಕಮೆಂಟ್ಗಳನ್ನ ಹಾಕ್ಬೋದು ಅಥವಾ ಮೆಸೇಜ್ಗಳನ್ನ ಡೈರೆಕ್ಟ್ ಆಗಿ ಕಳಿಸೋದು ಅವಕಾಶ ಇದೆ. ಬಟ್ ಇಂಥ ಮೆಂಟಾಲಿಟಿ ಇರೋರ್ಗೆ ಏನಂತೀರಾ? ಅಂದ್ರೆ ಈತ ನಿಮ್ ಪತ್ನಿಗೆ ಮಾತ್ರ ಮೆಸೇಜ್ ಮಾಡಿದ್ನ ಅಥವಾ ಬೇರೆಯವ್ರಿಗೂ ಮಾಡ್ತಾ ಇದ್ದಿದ್ದು ಏನಾದ್ರು ಗಮನಕ್ಕೆ ಬಂದಿದ್ಯಾ? ನಾನು ವಿಡಿಯೋ ಮಾಡಿಸಿರೋ ಉದ್ದೇಶ ಅದೇ ಇತ್ತು. ಹುಡುಗ ಈಗ ಹಬ್ಬಬ್ಬ ಅಂತಂದ್ರೆ 18 ತುಂಬಿ ಅವನಿಗೆ 1 ತಿಂಗಳಾಯ್ತು ಅಷ್ಟೇ. ಈ ಹೋದ್ ತಿಂಗಳು ಜೂನ್ ಇದೆಯಲ್ಲ, ಜೂನ್ 6ನೇ ತಿಂಗಳು ಅವ್ನು ಹುಟ್ಟಿದ್ದು. ಜೂನ್ 5ನೇ ಮೇ 5ನೇ ತಿಂಗಳು ಅವ್ನು ಹುಟ್ಟಿದ್ದು. ಅವ್ನಿಗೆ ಈಗ 1 ತಿಂಗಳಾಯ್ತು 18 ತುಂಬಿ. ನಾನು ಕೇಳಿದ್ದು ನಮ್ಮ CPI ಸಾಹೇಬ್ರು ಕೇಳಿದ ಅದೇ, ನೀನು ಇದೇ ವಯಸ್ಸಿಗೆ ಇನ್ನು 18 ತುಂಬಿ 1 ತಿಂಗಳಾಗಿಲ್ಲ, ಇದೇ ವಯಸ್ಸಿಗೆ ನೀನು ವಿಕೃತ ಕಾಮ ಈ ತರ ಏರ್ತಾ ಇದೆ ಅಂತಂದ್ರೆ, ಮತ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಈ ತರ ಮೆಸೇಜ್ ಕಳಿಸ್ತಿ, ಯಾವ್ಯಾವ ಹೆಣ್ಮಕ್ಳು ಕಳಿಸಿ ಅಂತ ಗೊತ್ತಿಲ್ಲ, ನೀನು ಈ ತರ ಹೆಣ್ಮಕ್ಳಿಗೆ ಈ ತರ ವಿಕೃತ ಕಾಮ ಮೆಸೇಜ್ ಕಳಿಸ್ತಿ ಅಂತಂದ್ರ ಮುಂದೆ ಹೆಂಗ್ ನಿಂದು ಅಂತೇಳಿ ನಾವೆಲ್ಲಾ ಕ್ವಶನ್ ಮಾಡಿದಾಗ ಅವ್ನ್ ಹೇಳ್ದ, ಸರ್ ನನಗೆ ತಲೆಯಲ್ಲಿ ಏನ್ ತಿಳಿತು ಗೊತ್ತಿಲ್ಲ ಸರ್, ನಾನ್ ಮೆಸೇಜ್ ಹಾಕ್ತೀನಿ ಸರ್, ಒಬ್ಬೊಬ್ರು ಕಳಿಸ್ತೀನಿ ಸರ್, ಒಟ್ಟ ರಿಪ್ಲೈ ಬರ್ತಿರ್ತಾವ ಸರ್, ರಿಪ್ಲೈ ಬರ್ತಾವ ಸರ್ ಅಂತ ನಾವ. ಅಂದ್ರೆ ಈಗ ಏನಾಗ್ಬಿಟ್ಟು ಸೋಶಿಯಲ್ ಮೀಡಿಯಾದಲ್ಲಿ ಹಂಗಂದ್ರೆ, ನಾನು ಇದ್ದಿದ್ದು ಫ್ಯಾಕ್ಟ್ ಆಗಿ ಹೇಳ್ಬಿಡ್ತೀನಿ. ನಾನು ಸೋಶಿಯಲ್ ಮೀಡಿಯಾ ಅಂದ್ರೆ Instagram ಮೇಂಟೈನ್ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ತೀನಿ, ಎಲ್ಲವೂ ಕೂಡ ನಾವು ಸೋಶಿಯಲ್ ಮೀಡಿಯಾ ಮೇಂಟೈನ್ ಮಾಡ್ತೀವಿ. ಸೋಶಿಯಲ್ ಮೀಡಿಯಾದಲ್ಲಿ Instagram ಅಲ್ಲಿ ಪ್ರೈವೇಸಿ ಐಡಿ ಅಂತ ಏನು ಸೃಷ್ಟಿ ಆಗಿರುತ್ತಲ್ಲ, ಅಂದ್ರೆ ಲಾಕ್, ಹೆಣ್ಣು ಮಕ್ಕಳು ಪ್ರೈವೇಸಿ ಐಡಿ ಅಂತ ಲಾಕ್ ಇರುತ್ತಲ್ಲ, ಅವ್ರು ಅಷ್ಟೇ ಕಾಣಿಸ್ಬೇಕು, ಪಬ್ಲಿಷ್ ಆಗಬಾರ್ದು ಅಂತ. ಅಂತ ಐಡಿಗಳು ಸೃಷ್ಟಿ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ, ಹುಡುಗರನ್ನೇ ಕ್ರಿಯೇಟ್ ಮಾಡಿರ್ತಾರೆ ಹುಡುಗಿ ಹೆಸರು ಮೇಲೆ. ಹುಡುಗಿಯರು ಏನ್ ಮಾಡ್ತಾರೆ, ಹುಡುಗರ ಹೆಸರು ಮೇಲೆ ಕ್ರಿಯೇಟ್ ಮಾಡ್ತಾರೆ. ಆ ತರದ್ದು ಮೆಸೇಜ್ಗಳು ಬರ್ತಾ ಇರುತ್ತೆ. ಇಲ್ಲ ಅಂತ ಹುಡುಗರು ಏನ್ ಮಾಡ್ಬಿಡ್ತಾರೆ, ಏನೋ ಒಂದು ಕಿಂಗ್ ಬಾಸು, ಆ ಬಾಸು, ಈ ಬಾಸು ಅಂತ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡ್ಬಿಟ್ಟು ಸುಮ್ನೆ ಹೆಣ್ಮಕ್ಳಿಗೆ ಮೆಸೇಜ್ ಹಾಕೋದು. ಅಂದ್ರೆ ಮೆಸೇಜ್ ಓದ್ತಾರೆ, ಓದಿ Instagram ಓಪನ್ ಮಾಡ್ಬೇಕಂದ್ರೆ ಅವ್ನು ಲಾಕ್ ಇಟ್ಟಿರ್ತಾನೆ, ಪ್ರತಿಯೊಂದು ಏನು ಸಿಗಲ್ಲ ಒಂದು ಇನ್ಫಾರ್ಮೇಶನ್. ನಾವೇನೋ ಇನ್ಫಾರ್ಮೇಶನ್ ಬೇಕಂದ್ರೆ Instagram ಹೆಡ್ ಅವ್ರಿಗೆ ಏನು ಮೇಂಟೈನ್ ಮಾಡ್ತಾರಲ್ಲ, Instagram ಆಪ್ ಏನ್ ಮೇಂಟೈನ್ ಮಾಡ್ತಾರಲ್ಲ, ಅವ್ರಿಗೆ ನಾವು ಇದು ಮಾಡ್ಬೇಕಾಗತ್ತೆ, ಮೆಸೇಜ್ ಹಾಕಿ ಅವ್ರಿಗೆ ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ತರದೆಲ್ಲ ಇದು ಪ್ರೊಸೆಸಿಂಗ್ ಇದ್ದಾಗ ನಮಗ್ ಡಿಲೇ ಆಗತ್ತೆ ಬಿಡು ಅಂತ ನಾವು 9 ಗಂಟೆಯಿಂದ ಹಿಡ್ಕೊಂಡು ಸಾಯಂಕಾಲ 4:30ವರೆಗೂ. ಮತ್ತೊಂದು ವಿಷಯ ಸಂಜು ಬಸಯ್ಯ ಅವರೇ, ಹೌದು, ಆತನಿಗೊಂದು ಒಳ್ಳೆ ಬುದ್ಧಿ ಕಲಿಸೋದ್ರ ಜೊತೆಗೆ ಒಂದು ಒಳ್ಳೆ ಮೆಸೇಜನ್ನ ನೀವು ಕೊಟ್ಟಿದ್ದೀರಾ ನಾನು ಹೇಳ್ದಂಗೆ. ಮತ್ತೆ ಪೊಲೀಸರು ಕೂಡ ತುಂಬ ಸತಿ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡ್ತಾರೆ. ಅಂದರೆ ನೀವೊಂದು ಪೋಸ್ಟ್ ಹಾಕೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ, ಕಂಟಿನ್ಯೂಸ್ ಆಗಿ ಪೋಸ್ಟ್ಗಳನ್ನು ಹಾಕ್ಬಿಡಿ, ನಿಮ್ಮ ಫೋಟೋಸ್ಗಳನ್ನು ಶೇರ್ ಮಾಡೋಕ್ಕೆ ಹೋಗಬೇಡಿ ಅಥವಾ ವಿಡಿಯೋಗಳನ್ನು ಹಾಕೋಕ್ಕೆ ಹೋಗಬೇಡಿ ಅಂತ. ಬಟ್ ಸೆಲೆಬ್ರಿಟೀಸ್ ಅಥವಾ ಈಗ ಸ್ವಲ್ಪ ಪಾಪ್ಯುಲರ್ ಆಗಿರೋರು ನೀವು, ಈ ನಿಟ್ಟಿನಲ್ಲಿ ಇದು ನಿಮ್ಮ ಕೆಲವೊಂದು ಥಾಟ್ಸ್ಗಳನ್ನು ಅಥವಾ ಕಾಮಿಡಿಗಳನ್ನು ಶೇರ್ ಮಾಡ್ಕೊಳ್ತೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಒಂದು ಪಾರ್ಟ್ ಆಫ್ ದ ಲೈಫ್ ಆಗಿರುತ್ತೆ ನಿಮಗೆ. ಅಂದರೆ ಈ ಥರ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡೋದು ಅಥವಾ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಅಥವಾ ಪೋಸ್ಟ್ಗಳನ್ನು ಮಾಡೋದು ಎಷ್ಟು ಚಾಲೆಂಜಸ್ ಅಥವಾ ಕಷ್ಟಗಳಾಗುತ್ತೆ ನಿಮಗೆ? ಹೌದೌದು, ಖಂಡಿತ ಮೇಡಮ್, ಖಂಡಿತ. ಯಾಕಂದ್ರೆ ಈಗ Instagram ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದೀವಿ, ಒಂದು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನು ಬಂದ್ರು ನಾವು ಫೇಸ್ ಮಾಡ್ಲೇಬೇಕಾಗತ್ತೆ. ಸೋಷಿಯಲ್ ಮೀಡಿಯಾದಿಂದ ಏನೇ ಪ್ರಾಬ್ಲಮ್ ಅಂದ್ರೂ ಫೇಸ್ ಮಾಡ್ಲೇಬೇಕಾಗತ್ತೆ. ನಾನು ನಮ್ಮ ಮಿಸಸ್ ಅವ್ರೆ, ನಮ್ಮ ಧರ್ಮ ಪತ್ನಿಯವ್ರೆ, ನಾನು 2 ವರ್ಷದಿಂದ ಏನು ತಾಳಿ ಕಟ್ಟಿದ್ನಲ್ಲ, ತಾಳಿ ಕಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾನು ಅಶ್ಲೀಲ ಮೆಸೇಜ್ಗಳನ್ನೇ ನೋಡ್ತಾ ಬಂದಿರೋದು. 80% ಅಶ್ಲೀಲ ಮೆಸೇಜ್ಗಳೇ ನೋಡ್ಕೊಂಡ್ ಬಂದಿದ್ದೀನಿ ಹೊರತು 20% 50% ಒಳ್ಳೆ ಮೆಸೇಜ್ಗಳು ನೋಡಿದ್ದು. ಒಳ್ಳೆ ಜೋಡಿ, ಸೂಪರ್ ಜೋಡಿ, ನಿಮ್ದು ಒಂಥರ ಮಾದರಿ ಜೋಡಿ,
ಒಂಥರ ಒಳ್ಳೆ ಜೋಡಿ ಆಗಿದ್ದೀರಿ, ಚೆನ್ನಾಗಿ ಜೀವನ ಮಾಡ್ರಿ, ಸುಖವಾಗಿರಿ ಅನ್ನೋ ತರ 50% ಅಷ್ಟೇ ಮೆಸೇಜ್ ಹಾಕಿರೋದು ನನಗೆ. ಕರೆಕ್ಟ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಅಬ್ಸರ್ವ್ ಮಾಡಿದ್ವಿ ನಿಮ್ ಮದ್ವೆ ಆದಂತ ಟೈಮ್ ನಲ್ಲಿ ಆ ಜೋಡಿ ಕುರಿತಾಗಿ ಯಾವ ತರದೆಲ್ಲ ಕಮೆಂಟ್ಸ್ ಗಳು ಬಂದಿದ್ವು ಅಂತ ಹೇಳಿ. ಅಂದ್ರೆ ನಿಮ್ ಹೆಂಡತಿ ಯಾರೇ ಆಗ್ಲಿ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮೆಸೇಜ್ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಅಪ್ಸೆಟ್ ಆಗೋದು, ಮಾನಸಿಕವಾಗಿ ಕುಗ್ಗು ಹೋಗೋದು, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗೋದು, ಇಂಥದ್ದೆಲ್ಲ ಹಾಗೆ ಆಗುತ್ತೆ ಯಾರಿಗಾದ್ರೂ. ಸೊ ನಿಮ್ ಹೆಂಡತಿ ಅದನ್ನ ಹೆಂಗ್ ರಿಸೀವ್ ಮಾಡ್ಕೊಂಡ್ರು, ನೀವ್ ಯಾವ ತರ ಧೈರ್ಯ ತುಂಬುದ್ರಿ? ನಿಜವಲ್ಲ ಮೇಡಮ್, ನಾನು ಫ್ಯಾಕ್ಟ್ ಆಗಿ ಹೇಳ್ತೀನಿ. 2 ವರ್ಷ ಆಯ್ತು ನಾ ಮದುವೆ ಆಗಿ ಇವತ್ತಿಗೆ. 2 ವರ್ಷದಲ್ಲೂ ಕೂಡ ನಾವು ಮದುವೆಗೆ ಆದಾಗಿಂದನೂ ನಮ್ಗೇನು ಬ್ಯಾಡ್ ಕಮೆಂಟ್ಸ್ ಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ನೋಡ್ತೀವಿ, ಎಲ್ಲವೂ ಓದ್ತೀವಿ, ಎಲ್ಲವೂ ಅಬ್ಸರ್ವ್ ಮಾಡ್ತೀವಿ. ಬಟ್ ಇನ್ನುವರೆಗೂ ಕೂಡ ಅವಳು ಅಪ್ಸೆಟ್ ಆಗಿರೋದು, ಅವಳು ಕುಗ್ಗಿರೋದು ಇನ್ನೂವರೆಗೂ ನಾನು ನೋಡಿಲ್ಲ. ಯಾಕಂದ್ರೆ ಅವ್ರು ಹೇಳುತ್ತೆ ನಮ್ ಜೋಡಿ ಒಂದಿಷ್ಟು ನಂಗೆ ಇಷ್ಟ ಆಗತ್ತೆ, ಒಂದಿಷ್ಟು ಜನಕ್ಕೆ ಇಷ್ಟ ಆಗಲ್ಲ, ನಾವ್ ಅವನ್ನೆಲ್ಲ ಕಂಪೇರ್ ಮಾಡ್ಕೊಳಕ್ ಆಗಲ್ಲ. ಬೇಡ, ನಿಮ್ ಅಂಡರ್ಸ್ಟ್ಯಾಂಡಿಂಗು, ನಾನು ಖುಷಿ ಆಗಿದ್ದೀನಿ, ನೀ ಖುಷಿ ಇದೀನಿ, ನೀನ್ ಅಂಡರ್ಸ್ಟ್ಯಾಂಡಿಂಗ್ ನನಗ್ ಗೊತ್ತೈತಿ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಿನ್ ಗೊತ್ತೈತಿ, ನಿನ್ನ ಮನಸ್ಥಿತಿ ನನ್ನ ಮನಸ್ಥಿತಿ, ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳು, ಹಾಕೋರು ಹಾಕ್ತಿರ್ತಾರ ಅಂತ ಹೇಳ್ತಿರ್ತಾಳ ಅವಳು. ನಾನು ಇದ್ರ ಬಗ್ಗೆ ಆಕ್ಚುಲಿ ಕೇರ್ ತಗೊಂತಿದ್ದಿಲ್ಲ ಈ ಹುಡುಗನ ಬಗ್ಗೆನೂ ಅಷ್ಟೊಂದು. ಬಟ್ ಇತ್ತೀಚೆಗೆ ಏನಾಗ್ತಾ ಇದ್ದು ಮೇಡಮ್ ಅಂತಂದ್ರೆ, ಈಗ ರೀಲ್ಸ್ ಗಳು ಅಪ್ಲೋಡ್ ಮಾಡಿರ್ತೀವಿ ನಾವು. ರೀಲ್ಸ್ ಗಳು ಅಪ್ಲೋಡ್ ಮಾಡಿದಾಗ ರೀಲ್ಸ್ ಅಲ್ಲಿ ಒಂದಿಷ್ಟು ಜನ ಕಮೆಂಟ್ಸ್ ಗಳು ಹಾಕ್ತಾರೆ. ಕಾಮಿಡಿ ಚೆನ್ನಾಗಿತ್ತು ಅಂತಂದ್ರೆ ಬೆಂಕಿ ಕಾಮಿಡಿ, ಕಾಮಿಡಿ ಮಾಡಿ, ಈ ತರ ಕಾಮಿಡಿ ಮಾಡ್ಕೊಂತೀವಿ, ಕಾಮಿಡಿ ಇದನ್ನ ಮಾಡ್ತಾ ಇರ್ತಾರೆ. ಓಕೆ, ಎನಿವೇಸ್ ನೀವು ಪೊಲೀಸರ ಗಮನಕ್ಕೆ ತಂದಿದ್ದೀರಾ. ಈ ತರ ಪೊಲೀಸರ ಗಮನಕ್ಕೆ ಇಂಥ ಪ್ರಕರಣಗಳು ಆದಾಗ, ಬ್ಯಾಡ್ ಕಮೆಂಟ್ಸ್ ಅಥವಾ ಮೆಸೇಜ್ ಬಂದಾಗ ತಂದ್ರೆ ಒಳ್ಳೇದು ಅನ್ನೋದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಂಜು ಬಸಾಯಿ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.